ಇಲ್ಲಿ ನೋಡು, ಈಗ ನೀನು ಕಳ್ಕೊಂಡಿರೋದು ಬರೀ ಒಂದು ಫೋಟೋ ಅಷ್ಟೇಯ, ಅಮ್ಮನಲ್ಲ ಅಲ್ವೇ? ಅದ್ಯಾವ್ರ ಮೇಲೆ ನಂಬಿಕೆ ಇಡು, ಎಲ್ಲ ಒಳ್ಳೇದೇ ಆಯ್ತದೆ. ಅಮ್ಮ ಅಮ್ಮ ಏನಾಯ್ತು? ಅಮ್ಮ ಏನಾಯ್ತಮ್ಮ? ಹುಷಾರಾಗಿ ಬರ್ಬೇಕಲ್ವಾ? ನಿಮ್ಗೇನಾದ್ರೂ ಆಯ್ತಾ? ಅಮ್ಮ ಯಾರಮ್ಮ ನೀವು? ಈ ರೆಸಾರ್ಟಲ್ಲಿ ಏನಾದ್ರು ಕೆಲಸ ಮಾಡೋರಾ? ಇಲ್ಲ, ಇವರು ಇಲ್ಲಿ ಕೆಲಸ ಮಾಡೋರು ಅಲ್ಲ ಅನ್ಸುತ್ತೆ. ಇವರು ತುಂಬಾ ಭಯ ಪಟ್ಕೊಂಡಿದ್ದಾರೆ. ಹೌದಾ? ಅಮ್ಮ ಏನು ಭಯ ಪಟ್ಕೋಬೇಡಿ. ನೀರು ಬೇಕಾ? ಒಂದು ನಿಮಿಷ ಬಂದೆ. ನಾನು ತರ್ತೀನಿ, ಹುಷಾರಾಗಿ ನೋಡ್ಕೊ. ಅಮ್ಮ ನೀವು ಯಾರು ಅಂತ ಹೇಳಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮಗೆ ಇಲ್ಲಿ ಯಾರಾದರೂ ಪರಿಚಯದವ್ರು ಇದ್ದಾರಾ? ಅಮ್ಮ ಊಟ ಮಾಡ್ತೀರಾ? ಲಕ್ಷ್ಮಿ ಕರ್ಕೊ. ಅಮ್ಮ ಬನ್ನಿ. ಅಮ್ಮ ನಿಧಾನ. ಅಮ್ಮ ನಿಧಾನಾಗ್ತೀನಿ ಅಮ್ಮ. ಅಮ್ಮ ಅಮ್ಮ ನಿಧಾನ. ಅಮ್ಮ ನೀರು ಕುಡೀರಿ, ನೀರು ಕುಡೀರಿ, ನೀರು ಕುಡಿ. ಕೊಡಿ, ನಾನು ತಿನ್ನಿಸ್ತೀನಿ. ಅಯ್ಯೋ ಏನಿದು, ಇಷ್ಟೊಂದು ಏಟಾಗಿದೆ? ಅಮ್ಮ ಅಮ್ಮ ಇರಿ, ಭಯ ಪಡಬೇಡಿ. ಏಟಾಗಿದೆ, ಸರಿ ಮಾಡೋಣ. ಸಿದ್ದೇಗೌಡ್ರ 30 ಹಾಕ್ರಿ, ನೀವೇನ್ರಿ 60 ಹಾಕ್ಲಿಕತ್ತೀರಲ್ಲ? 30-60 ಅಲ್ಲ, ಏರಕ್ಕೆ ಟೈಮ್ ಬೇಕು ಪ್ರಸಾದ್ ಅವರೇ. ಆದರೆ 90 ಆದರೆ ಒಳಗೆ ಇಳಿದ ಕೂಡಲೇ ಏರುತ್ತೆ. ಏನಿದು? ಇದು ಆರೆಂಜ್ ಜ್ಯೂಸು. ಹಾಂ ಹೌದ್ರಿ. ಹೌದಾ? ನಂಗೂ ಬಾರ್ಕಾಗಿದೆ, ಕೊಡಿ. ಸಂಜೀವ್ ಅವರೇ, ಜ್ಯೂಸ್ ಕುಡಿತೀರಾ? ಇಷ್ಟೊತ್ತಲ್ಲಿ ಜ್ಯೂಸಾ? ಬೇಡ. ಅಯ್ಯೋ ಏನಾಗತ್ತೆ, ಮಲ್ಗೋ ಮುಂಚೆ ಎಲ್ಲರೂ ನೀರು ಕುಡಿತಾರೆ, ಹಾಲು ಕುಡಿತಾರೆ. ಇದು ಆರೆಂಜ್ ಜ್ಯೂಸ್ ಅಷ್ಟೇ, ತಗೊಳ್ಳಿ. ಕುಡೀರಿ ಕುಡೀರಿ. ಸರಿ, ಈಗಾಗಲೇ ನಾನು ತುಂಬ ಜನ ಬೇಜಾರು ಮಾಡಿಬಿಟ್ಟಿದ್ದೀನಿ. ನಿಮಗೂ ಯಾಕೆ ಬೇಜಾರು ಮಾಡಬೇಕು? ಕೊಡಿ, ಕುಡಿತೀನಿ. ಟೇಸ್ಟು ಒಂಥರ ಇದೆ, ಒಂಥರ ಕಹಿ ಕಹಿ. ಹೌದಾ? ಮೋಸ್ಟ್ಲಿ ಬೀಜ ಜೊತೆ ಮಿಕ್ಸ್ ಮಾಡಿರಬೇಕು, ಅದಕ್ಕೆ ಕಹಿ ಬಂದಿರುತ್ತೆ. ತಗೊಳ್ಳಿ, ಇದನ್ನು ಟ್ರೈ ಮಾಡಿ. ಬೇಡ, ಸಾಕು. ಏನು ಸಂಜೀವ್ ಅವರೇ, ನಿದ್ದೆ ಮಾಡೋಕೆ ಹೋಗ್ತಾರೆ, ನಿಮ್ಮನ್ನ ಕರೆದು ಒಗರಿರೋ ಜ್ಯೂಸ್ನ ಕೂಡಿಸಿ ಕಳಿಸಿದ್ರೆ ನಮ್ಮ ಮನಸ್ಸಿಗೆ ಒಳ್ಳೇದಾಯ್ತದಾ? ಕುಡೀರಿ. ಇದು ಸ್ವಲ್ಪ ಘಾಟ್ ಕಮ್ಮಿ ಇತ್ತು.
ನನ್ನ ರೂಮಲ್ಲಿ ಸಂಜಯಪ್ಪ ಮಿಸ್ಟ್ರ ನಾವೀಗ ರೂಮ್ಗೆ ಹೊಂಟಿಲ್ರಿ ಡೈರೆಕ್ಟ್ ಮನೆಗೆ ಹೊಂಟೀವ್ರಿ. ಇಲ್ಲ ಅಲ್ಲೇ ಇರ್ತದೆ, ಹೋಗಿ. ಸಿದ್ದೇಗೌಡ್ರೆ, ನಮ್ಮ ಸಂಜೀವಪ್ಪ ಮೇಸ್ಟ್ರಿಗೆ 30 ಅಂತೇಳಿ ಜಾಸ್ತಿನ ಕೂಡಿಸಿಬಿಟ್ರಲ್ಲ, ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರಿ? ಹೆಚ್ಚಾದ್ರೆ ವಾಂತಿ ಮಾಡಿ ಕಮ್ಮಿ ಮಾಡ್ಕೋತಾರೆ ಬಿಡಿ ಪ್ರಸಾದ್ ಅವರೇ, ಯಾಕೆ ತಲೆ ಕೆಡಿಸ್ಕೊತೀರಾ? ಹಂಗಲ್ರಿ ಗೌಡ್ರ, ಹೆಂಡತಿ ಹತ್ರ ಹೋಗಿ ಏನಾದರೂ ಎಡವಟ್ಟ ಆಗ್ಬಿಟ್ರಿ? ಆಗಲಿ ಅಂತಲೇ ಟಾನಿಕ್ ಕುಡಿಸಿರೋದು. ನಾನೇನಾದರೂ ಕುಡ್ಬಿಟ್ಟಿದ್ದಿದ್ರೆ ಅಷ್ಟೇ ನನ್ನ ಕತೆ. ಇವರಿಬ್ಬರು ಸರಿಯಾಗೇ ಇದ್ದಾರೆ. ಇನ್ನು ಅಮೃತನ ಕತೆ ಅಷ್ಟೇ. ಲಕ್ಕಿ, ಆ ಫೋಟೋದಾಗಿದ್ರಲ್ಲ ಅವ್ರನ್ನೇ ನೋಡ್ದೆ ತಾನೆ? ಹೌದು, ಅದಕ್ಕೆ ನಾನು ಯಾಕೆ ಸುಮ್ಮನೆ ಸುಳ್ಳು ಹೇಳಿ? ಮತ್ತೆ ಕಾಣಿಸ್ತಿಲ್ವಲ್ಲ? ಅಣ್ಣ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅದು ವೆಂಕಿ ಅವ್ರ ಎತ್ತಮ್ಮನ ಲಕ್ಕಿ ನೋಡಿದ್ಲಂತೆ. ಹೆತ್ತಮ್ಮನ? ಅಣ್ಣ, ನಿನ್ ಹೆತ್ತಮ್ಮ ಬದುಕಿದಾರಾ? ಲಕ್ಕಿ, ಅವ್ರ ಹೆತ್ತಮ್ಮ ಯಾರು ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅದು ಮೊದಲು ನನಗೆ ಇವ್ರ ಅಮ್ಮ ಅಂತ ಗೊತ್ತಿರಲಿಲ್ಲ. ಯಾವುದೋ ಹೆಂಗಸು ಅಂತ ಒಳಗಡೆ ಕರ್ಕೊಂಡು ಬಂದ್ವಿ. ನಾನು ಆ ದಿನ ಇವರಿಗೆ ಊಟ ನೀರು ಕೊಟ್ವಿ. ಆದರೆ ಇವ್ರ ಫೋಟೋ ತೋರಿಸಿದ್ಮೇಲೆ ಗೊತ್ತಾಗಿದ್ದು ಇವ್ರ ಅಮ್ಮ ಅಂತ. ಫೋಟೋನ ಎಲ್ಲಿ ತೋರಿಸಿ? ಅಯ್ಯೋ, ಫೋಟೋ ಕಾಣಿಸ್ತಾ ಇಲ್ಲ. ಶೂ 1 ಟೈಮ್ ವ್ಯೂ ಕೊಟ್ಟಿದ್ದಾರೆ. ಫೋಟೋ ರಿಲೀಸ್ ಆಗಿದೆ. ಅಯ್ಯೋ ದೇವ್ರೆ, ಅಲ್ಲ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಅವರಿಲ್ಲಿ ನಿಜವಾಗ್ಲೂ ಬಂದಿದ್ರಾ? ಹೌದು, ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಇದ್ರು. ಅವ್ರು ನೋಡಕ್ಕೆ ಹೇಗಿದ್ದಾರೆ? ಯಾವ ಸೀರೆ ಉಟ್ಕೊಂಡಿದ್ರು? ಹೌದಾ? ಹಾಗಿದ್ರೆ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ತುಂಬ ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಾವು ಹುಡ್ಕೋಣ, ಹೋಗೋಣ. ಸರಿ, ಒಂದು ಕೆಲಸ ಮಾಡೋಣ. ಎಲ್ಲ ಒಟ್ಟಿಗೆ ಹೋದರೆ ಆಗಲ್ಲ. ಎಲ್ಲರೂ ಒಂದೊಂದು ಕಡೆ ಹುಡ್ಕೋಣ. ಅಣ್ಣ, ಅದಕ್ಕೆ ನೀವು ಈ ಕಡೆ ಹೋಗಿ, ಅಕ್ಕ ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಯೋಚನೆ ಮಾಡಬೇಡ, ಹುಡ್ಕೋಣ. ಹಾಂ, ಬಾ, ಅಲ್ಲಿ ಹುಡ್ಕೋಣ ಬಾ.